ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಖರ್ಜೂರದಲ್ಲಿ ಹಲ್ವಾನ ಹೇಗೆ ಮಾಡೋದಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು. ನಾನು ಇದಕ್ಕೆ ಸಕ್ಕರೆನೂ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲನೂ ಯೂಸ್ ಮಾಡ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋಲ್ಲ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಬೀಜ ಇರೋ ಖರ್ಜೂರನ ತೊಗೊಂಡಿದ್ದೀನಿ, ಒಂದು 200 ಗ್ರಾಮು. ನೀವು ಸೀಡ್ಲೆಸ್ ಆದರೂ ತೊಗೋಬೋದು. ನಾನಿಲ್ಲಿ ಮೊದಲಿಗೆ ಖರ್ಜೂರದಲ್ಲಿರೋ ಬೀಜವನ್ನು ತೆಗಿತಾ ಇದ್ದೀನಿ. ಅಷ್ಟನ್ನು ತೆಗೆದು ಇಟ್ಕೋತೀನಿ. ಇವಾಗ ನೋಡಿ, ನಾನು ಎಲ್ಲ ಬೀಜವನ್ನು ತೆಗೆದು ಸಪ್ರೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು 1/4 ಕಪ್ಪು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ನೀರು ಚೆನ್ನಾಗಿ ಕಾಯ್ದ ಮೇಲೆ ನಾವೇನು ಬೀಜನ ತೆಗೆದಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ನೀರನ್ನು ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ನಿಮಿಷ ಬಿಡಬೇಕು. ಫ್ರೆಂಡ್ಸ್, ನೀರು ಜಾಸ್ತಿ ಹಾಕಬೇಡಿ. ನೀರು ಜಾಸ್ತಿ ಹಾಕಿದರೆ ಹಲ್ವಾ ಚೆನ್ನಾಗಿ ಬರಲ್ಲ ಮತ್ತು ಹಲ್ವಾ ಮಾಡೋಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ ನೀರು ಹಾಕಿದರೆ. ಇವಾಗ ಒಂದು 30 ನಿಮಿಷ ಬಿಟ್ಟು ನೋಡಿ, ಇವಾಗ ಖರ್ಜೂರ ತುಂಬ ಚೆನ್ನಾಗಿ ನೆನೆದಿದೆ. ಇವಾಗ ನೆನೆದಿರೋ ಖರ್ಜೂರವನ್ನು ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡಬೇಕು. ಬನ್ನಿ, ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಅದರಲ್ಲಿರೋ ನೀರು ಸಮೇತನೇ ಮಿಕ್ಸ್ ಮಾಡ್ಕೋಬೇಕು, ನೀರನ್ನು ತೆಗಿಬೇಡಿ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆದರೆ ಸಾಕು. ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೋತೀನಿ, ಯಾಕಂದರೆ ಹಲ್ವಾನ ತಟ್ಟಕ್ಕೆ ಬೇಕು. ಇದನ್ನ ಹಚ್ಕೊಂಡಾದ್ಮೇಲೆ ಮೊದಲೇ ಹಚ್ಕೊಂಡು ಇಟ್ಕೋಬೇಕು. ಆಮೇಲೆ ಇಲ್ಲಿ ನಾನೊಂದು ಕಡಾಯಿಯನ್ನು ಇಟ್ಕೋತೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು 1-2 ಸ್ಪೂನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ, ದೊಡ್ಡ ಸ್ಪೂನಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು. ಬೇಡ ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಬಟ್ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಹಲ್ವಾ. ಇದು ತುಪ್ಪ ಸ್ವಲ್ಪ ಕರಗಿದ ಮೇಲೆ ನುಣ್ಣಗೆ ರುಬ್ಕೊಂಬಂದಿರಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕೋಬೇಕು. ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಬಿಡದೇ ಮಿಕ್ಸ್ ಮಾಡಬೇಕು. ಕೈ ಬಿಟ್ಟರೆ ತಳ ಸೀದೋಗುತ್ತೆ. ಆದಷ್ಟು ದಪ್ಪ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ತುಪ್ಪನ ಬೇಗನೆ ಕುಡಿದ್ಬಿಡುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಕೈ ಬಿಡೋದೇ ಮಿಕ್ಸ್ ಮಾಡ್ಕೊತಾನೇ ಇರಿ. ಒಂದು 5 ನಿಮಿಷ ಆದಮೇಲೆ ಅದು ತುಪ್ಪವನ್ನೆಲ್ಲ ಹೀರ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಹೀಗೆ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಇವಾಗ ನೋಡಿ, ತುಪ್ಪ ಎಲ್ಲ ಹೀರ್ಕೊಂಡಿದೆ. ಅದಕ್ಕೆ ನಾನು ಮತ್ತೊಂದು ಚಮಚ ತುಪ್ಪನ ಹಾಕೋತಾ ಇದ್ದೀನಿ. ಅಂದರೆ ಖರ್ಜೂರದ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ಕಲರ್ ಚೆನ್ನಾಗಿ ಬಂದಿದೆ. ಇದು 15 ನಿಮಿಷ ಆದಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಕೈ ಬಿಡದೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಕಾರ್ನ್ ಫ್ಲೋರನ್ನು 1-2 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಏಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಹಲ್ವಾ ಬೈಂಡಿಂಗ್ ಚೆನ್ನಾಗಿ ಬರಬೇಕಲ್ಲ, ಅದಕ್ಕಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಚಮಚ ಕಾರ್ನ್ ಫ್ಲೋರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಏನು ಗಂಟಿಲ್ಲಾರ್ದೆ ಹಾಗೆ ಕೈ ಆಡಿಸ್ಬೇಕು. ಮಿಕ್ಸ್ ಮಾಡಿಕೊಂಡು ಹೀಗೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕೋಬೇಕು. ಈ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಕೈ ಬಿಡದೇನೆ ಮಿಕ್ಸ್ ಮಾಡಬೇಕು, ಇದು ಬೇಗನೆ ಗಟ್ಟಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗನೆ ಹೀರಿಕೊಳ್ಳುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲಿ ಸೈಡಿಗೆ ನಾನು ಸ್ವಲ್ಪ ತುಪ್ಪನ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿರೋ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಎಷ್ಟು ಬೇಕೋ ಅಷ್ಟು ನಿಮ್ಮ ಇದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದರೆ ಹಲ್ವಾ ಚೆನ್ನಾಗಿ ಬರುತ್ತೆ.
ನೋಡಿ ಇವಾಗ ಇದು ಗಟ್ಟಿಯಾಗಿದೆ. ಇದು ಒಂದು 30 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಗಟ್ಟಿಯಾಗುತ್ತೆ. ಆವಾಗ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿದರೆ ಖರ್ಜೂರದ ಹಲ್ವ ರೆಡಿ ಆಗುತ್ತೆ. ಈ ಡ್ರೈ ಫ್ರೂಟ್ಸನ್ನು ಹಾಕಿದ ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಫ್ರೆಂಡ್ಸ್, ರುಚಿಯಾದ ಖರ್ಜೂರದ ಹಲ್ವ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ಹೆಲ್ದಿ ಕೂಡ ಹೌದು. ಇದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಹೆಲ್ತಿಗೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ನಾವು ಮಿಕ್ಸ್ ಮಾಡ್ತಾ ಇರುವಾಗ ಇದು ಹೀಗೆ ಪೇಸ್ಟು ಮೇಲ್ಗಡೆ ಬರಬೇಕು. ಇದು ಪಾತ್ರೆನೂ ಬಿಟ್ಟು ಮೇಲೆ ಬಂದರೆ ಇವಾಗ ಹಲ್ವಾದ ಹದ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ಮೊದಲೇ ಹಚ್ಚಿಟ್ಕೊಂಡ್ರೆ ಪ್ಲೇಟಿಗೆ ತುಪ್ಪ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನು ಹಾಕಿ ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಪೂನಿಂದ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸೆಟ್ ಮಾಡಿ ಇದನ್ನು 1 ಅವರು ತಣ್ಣಗಾಗಿ ಬಿಡಬೇಕು. ಇದು ಕಂಪ್ಲೀಟಾಗಿ ಆರಿದರೆ ಮಾತ್ರ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ನೋಡಿ ಇವಾಗ ನಾನು ಆರಿದ ಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಾಕುಗೆ ಒಂದು ಸ್ವಲ್ಪನೂ ಹತ್ತಾ ಇಲ್ಲ, ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದರೆ ಖರ್ಜೂರದ ಹಲ್ವ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಸಾಫ್ಟಾಗಿ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ಖರ್ಜೂರದ ಹಲ್ವ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಬಾಯ್.